ಡಿಪ್ಲೊಮೆಟಿಕ್ ಆಗಿ ಹೇಳ್ಬೋದು, ಜಾಣತನದಿಂದ ಹೇಳ್ಬೋದು, ಕೆಲವು ಸಲ ಅದೇ ದೊಣ್ಣೆಯಿಂದನೇ ಹೇಳಬೇಕಾಗುತ್ತೆ. ಅಂಥದ್ದೊಂದು ಸ್ಥಿತಿಯನ್ನು ತಂದುಕೊಂಡಿದೆ ಪಾಕಿಸ್ತಾನ. ಸೊ ಇವತ್ತು ನಡೆದಂಥ ಏರ್ ಸ್ಟ್ರೈಕ್ನ ಬಗ್ಗೆ ಬಹಳಷ್ಟು ರಾಜಕೀಯ ಪಕ್ಷಗಳ ನಾಯಕರುಗಳು ಸ್ವಾಗತ ಮಾಡಿದ್ದಾರೆ. ಭಾರತ ಇದರಲ್ಲಿ ಒಂದಾಗಿದೆ, ಇದರಲ್ಲಿ ಯಾರೂ ರಾಜಕೀಯ ಮಾಡಬಾರ್ದು. ಸೊ ವಿವಿಧ ಪಕ್ಷಗಳ ಗಣ್ಯರ ಅಭಿಪ್ರಾಯಗಳಿದೆ. ದೇಶಕ್ಕೆ ಇವತ್ತು ಈ ಟೆರರಿಸ್ಟ್ ನಿರ್ಮೂಲ ಮಾಡೋದಾದ್ರೆ ಮಾಡಲಿ, ನಾವ್ಯಾಕೆ ಅದಕ್ಕೆ ಅಡ್ಡಿ ಬರಬೇಕು? ಇಲ್ಲ, ಅದು ಕ್ರಮ ತೆಗೆದುಕೊಂಡಿದ್ದಾರೆ, ಎಲ್ಲ ರೀತಿ ಕ್ರಮ ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಈ ಟೆರರಿಸ್ಟ್ ನಿರ್ಮೂಲ ಆದರೆ ಅದಕ್ಕಿಂತ ಹೆಚ್ಚಿನ ಸಾಧನೆ ಮತ್ತೊಂದು ಬೇಕು. ಇದು ಟೆರರಿಸ್ಟ್ ಮೇಲೆ ಮತ್ತು ಬಾರ್ಡರ್ನಲ್ಲಿ ಕ್ರಾಸ್ ಫೈರಿಂಗು ಮಾಡಿಸ್ತಕ್ಕಂಥದ್ದು ದೇಶದ ಹಿತದೃಷ್ಟಿಯಿಂದ ಎಲ್ಲ ಸರ್ಕಾರಗಳು ಕೂಡ ಮಾಡ್ಕೊತ ಬಂದಿವೆ. ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ಸುಮಾರು 6 ಸಾರಿ ಇದೇ ರೀತಿಯಾಗಿ ದಾಳಿ ಆಗಿವೆ. ದೇಶದ ಹಿತದೃಷ್ಟಿಯಿಂದ ಮತ್ತು ನಮ್ಮ ಸರಹದ್ದನ್ನು ಕಾಪಾಡೋಕ್ಕೆ ಏನು ಕ್ರಮ ತೆಗೆದಾರೋ ಅದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ, ಈಗೂ ವ್ಯಕ್ತಪಡಿಸ್ತೇವೆ. ವೈಮಾನಿಕ ದಾಳಿ ಮಾಡಿ ಧ್ವಂಸ ಮಾಡಿದ್ದಾರೆ. ಇದಿಲ್ಲಿಗೆ ಮುಗಿಯೋದಿಲ್ಲ. ಪಾಕಿಸ್ತಾನ ಇದಕ್ಕೆ ಸರಿಯಾದ ರೀತಿ ಸ್ಪಂದಿಸದೇ ಇದ್ರೆ ಮತ್ತು ಇಡೀ ಜಗತ್ತು ಒಟ್ಟಾಗಿ ಹೋರಾಟ ಮಾಡ್ತಿರೋ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಗೊಂಡಂಥ ದಿಟ್ಟ ಕ್ರಮಕ್ಕೆ ಇಡೀ ದೇಶದ 135 ಕೋಟಿ ಜನ ಅಭಿನಂದನೆಯನ್ನು ಸಲ್ಲಿಸ್ತಾರೆ.